ನೋಡಿ ಜಯ ಬೆನ್ನತ್ತು ಬಿಟ್ಟರೆ ಹೆಂಗೆ ಬೆನ್ನತ್ತುತ್ತೆ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಮೊದಲು ಈ ಒಂದೊಂದು ಪಾರ್ಟಿಯವರು ಎರಡೆರಡು ಕ್ಷೇತ್ರ ಗೆದ್ದಿರುವಂಥ ಪಾರ್ಟಿಯವರ ಬೆನ್ನು ಬಿದ್ದಿದ್ರು ವಿಜಯ್ ನಮಗೆ ದಯವಿಟ್ಟು ಬೆಂಬಲ ಕೊಡಿ ಅಂತ. ಆದರೆ ಈಗ ಆಗಿರೋದು ನೋಡಿ, ಈಗ ಅವರ ಬಲ ಬರೋಬ್ಬರಿ 151. ಇದೆಲ್ಲದರ ನಡುವೆ ಇವತ್ತು ಅವರು ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅದೇನು ದೊಡ್ಡ ಸವಾಲೇನೂ ಆಗಲ್ಲ. ಯಾಕಂದರೆ ಇವತ್ತು ವಿಶ್ವಾಸ ಮತ ಯಾಚನೆ ಮಾಡುವಂಥ CM ಅಲ್ಲಿ ಗೆಲ್ಲುವಂಥದ್ದು ಕೂಡ ನಿಶ್ಚಿತ. ಈಗಾಗಲೇ ನೋಡಿ 120 ಶಾಸಕರ ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ಸಿನ 5 ಹಾಗೂ 5 ಪ್ರಾದೇಶಿಕ ಪಕ್ಷಗಳಿಂದಲೂ ಕೂಡ ಬೆಂಬಲ ಸಿಕ್ಕಿದೆ. 118ರ ಬಹುಮತವನ್ನು ದಾಟಿದ್ದಾರೆ, ಪ್ರಶ್ನೆ ಬೇರೆ. ಸೊ ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ADMK ಒಂದು ಬಣ ಅದು ಸಿಡಿದೆದ್ದಿರೋದು, ಷಣ್ಮುಗಂ ಬಣ ವಿಜಯ್ಗೆ ಬೆಂಬಲವನ್ನು ಘೋಷಣೆ ಮಾಡಿರೋದು, ನಿನ್ನೆ ಅವರು ಭೇಟಿ ಮಾಡಿರೋದು, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನೆ ಮಾಡಿರೋದು. ಹೀಗಾಗಿ ಏನು ಅಂತಂದರೆ ADMKಯ ಒಂದು ಬಣದ ಶಾಸಕರುಗಳು ಕೂಡ ಸೇರಿಕೊಂಡ್ರೆ 30 ಶಾಸಕರು ಸೇರಿಕೊಂಡ್ರೆ 151ಕ್ಕೆ ಬರುತ್ತೆ. ಸೊ ಇದು ಸಂಗತಿ. ಹಾಗಾಗಿ ಬಹುಮತ ಸಾಬೀತು ಅನ್ನುವಂಥದ್ದು ದೊಡ್ಡ ಸವಾಲೇನೂ ಆಗಲ್ಲ. ಇವತ್ತು ಅತ್ಯಂತ ಸುಲಭವಾಗಿ ವಿಜಯ್ ವಿಶ್ವಾಸ ಮತದಲ್ಲಿ ವಿಜಯೀ ಆಗುವಂಥದ್ದು ನಿಶ್ಚಿತ. ಸೊ ಇದು ಸಂಗತಿ. ಮೊದಲು ಇವರು 108 ಕ್ಷೇತ್ರಗಳಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಯಾರ್ಯಾರನ್ನ ಟ್ಯಾಪ್ ಮಾಡಬೇಕೋ ಅವ್ರನ್ನ ಮಾಡಲಿಲ್ಲ, ಯಾರ್ಯಾರಿಗೆ ಸಂಪರ್ಕ ಮಾಡಬೇಕೋ ಅದನ್ನು ಮಾಡಲಿಲ್ಲ. ಅದರ ಪರಿಣಾಮ ಏನಾಯಿತು ಅಂತಂದರೆ ಸಣ್ಣ ಪುಟ್ಟ ಪಾರ್ಟಿಯವರು ಕೂಡ ಆಟ ಆಡೋದಕ್ಕೆ ಶುರು ಮಾಡಿದರು. ಅದರಲ್ಲೂ ವಿ ಸಿ ಕೆ ಪಾರ್ಟಿ ಬರೀ 2 ಶಾಸಕರನ್ನು ಹೊಂದಿರುವಂಥ ಪಾರ್ಟಿ. ಕೇಳೋದೇನು, ನಮಗೆ DCM ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ಕೊಡಿ. ಇದೆಲ್ಲದ ನಡುವೆನೂ ಕೂಡ ಹೈ ಡ್ರಾಮಾ ಸೃಷ್ಟಿಯಾದರೆ ಅಚ್ಚರಿ ಇಲ್ಲ. ಇವರು ಬಡದಾಟಕ್ಕೆ ನಿಂತರೆ ಸೊ ಅಂಥ ಜನಪ್ರತಿನಿಧಿಗಳಿದ್ದಾರೆ. ಹಿಂದೆಲ್ಲ ನೋಡಿದ್ದೀವಿ, ಇದೇ ವಿಧಾನಸಭೆಯಲ್ಲಿ ಇದೇ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಜಯಲಲಿತಾ ಅವರಿಗೆ ಅವಮಾನ ಮಾಡಿ, ಅವರ ಸೀರೆಗೆ ಕೈ ಹಾಕಿ, ಅವರ ಮುಡಿಗೆ ಕೈ ಹಾಕಿ, 1-2 ಏನು ಬೇಕಾದರೂ ಆಗ್ಬೋದು. ಆದರೆ ಈ ವಿಜಯ್ ಅವರ ಈ ದಾಪುಗಾಲಿಟ್ಟಂಥ ರೀತಿ ಕಂಡಾದ ಮೇಲೆ ನಾವೇನು ಮಾಡಿದ್ರೂ ಕೂಡ ಬೂಮ್ರಂಗ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಹೆಂಗಾಗಿನೋ ಅಂತಂದರೆ ಸುಮ್ಮನೆ ಎಲ್ಲರೂ ಕೂಡ ಜೊತೆಗೆ ಹೆಜ್ಜೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. TVK ಮಿತ್ರ ಪಕ್ಷಗಳು ಸೇರಿದಂತೆ 120 ಅಧಿಕೃತ ಶಾಸಕರ ಬೆಂಬಲ ಇದೆ. ಬಹುಮತ ಸಾಬೀತಿಗೂ ಮೊದಲು ಮಿತ್ರ ಪಕ್ಷಗಳ ಕಚೇರಿಗೆ ಭೇಟಿ ಕೊಟ್ಟರು. ಇದು ಒಂದು ಒಳ್ಳೆಯ ನಿರ್ಧಾರ. ವಿಜಯ್ ನಾನು ಹೇಳ್ತಾ ಇದ್ದೆ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ, ಎಲ್ಲರ ಜೊತೆಗೂ ಸೇರಬೇಕು, ಎಲ್ಲರ ಸ್ನೇಹ ಸಂಪಾದನೆ ಮಾಡಬೇಕು. ಆ ರೀತಿ ಹೆಜ್ಜೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿತ್ರ ಪಕ್ಷಗಳ ಕಚೇರಿಗೆ ತಾವೇ ಖುದ್ದಾಗಿ ಭೇಟಿ ಕೊಟ್ಟು ಮಾತುಕತೆ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಹೋದರು, IUML ಮುಸ್ಲಿಂ ಲೀಗ್ ಪಾರ್ಟಿ ಏನಿದೆಯಲ್ಲ ಆ ಕಚೇರಿಗೆ ಹೋದರು. ಹೋಗಿ ಬಹುಮತಕ್ಕೆ ನಮಗೆ ಬೆಂಬಲಿಸಿ ಅಂತ ಕೇಳಿದರು. ಇವರೆಲ್ಲರೂ ಕೂಡ ಮಿತ್ರ ಪಕ್ಷಗಳು ಈಗಾಗಲೇ ಅಧಿಕೃತವಾಗಿ ಲೆಟರನ್ನು ಕೊಟ್ಟಿವೆ. ಪ್ರಶ್ನೆ ಬೇರೆ, ಬಹುಮತ ಸಾಬೀತಾದರೆ ಮುಂದಿನ 6 ತಿಂಗಳು ಸರ್ಕಾರ ಸೇಫ್. ಇನ್ನೊಬ್ಬರು ಈ ಒಂದೇ ಒಂದು ಮತದಿಂದ ಗೆದ್ದಿರುವಂಥ TVK ಶಾಸಕ ಶ್ರೀನಿವಾಸ್ ಸೇತುಪತಿ ಅವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಯಾಕಂದರೆ ನೀವು ಯಾವುದೇ ಕಾರಣಕ್ಕೂ ಇವತ್ತಿನ ಈ ಕಲಾಪದಲ್ಲಿ ಪಾಲ್ಗೊಳ್ಳಂಗಿಲ್ಲ, ಅವರು ವೋಟ್ ಹಾಕಂಗಿಲ್ಲ. ಶ್ರೀನಿವಾಸ್ ಸೇತುಪತಿ ಕೋರ್ಟ್ ಹಂಗೆ ಹೇಳ್ಬಿಟ್ಟಿತ್ತು. ಇವತ್ತು ಎಂಥ ದಿನ, ಇವತ್ತು ಇವ್ರು ಹೋಗಲಿಲ್ಲ ಅಂದ್ರೆ ನನಗೆ ಏನಂಥ ವ್ಯತ್ಯಾಸ ಏನಾಗಲ್ಲ. ಯಾಕಂದರೆ 120 ಶಾಸಕರ ಬೆಂಬಲ ಇದೆ. ಜೊತೆಗೆ ನಂತರ ಈಗ ADMK ಸದಸ್ಯರು ಇದ್ದಾರೆ, ತೊಂದರೆ ಏನಿಲ್ಲ. ಒಂದೇ ಒಂದು ಮತದಿಂದ ಗೆದ್ದಿದ್ರು ತಿರುಪತ್ತೂರು ಕ್ಷೇತ್ರದಲ್ಲಿ, ಒಂದು ಮತದಿಂದ. ಪೆರಿಯಾಕುಪ್ಪನ್ ಇದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿಗೆ ಹೋಗಿದ್ದರು. ಆ ಪೆರಿಯಾಕುಪ್ಪನ್ನವರ ಅರ್ಜಿಯನ್ನು ಪುರಸ್ಕರಿಸಿತು ಮದ್ರಾಸ್ ಹೈಕೋರ್ಟ್. ಹೌದು, ಮತ ಎಣಿಕೆ ಕಾರ್ಯದಲ್ಲಿ ಲೋಪ ಆಗಿದೆ. ಪೋಸ್ಟಲ್ ವೋಟ್ಸ್ ಏನಿದೆಯಲ್ಲ, ಆ ವೋಟ್ಸ್ಗಳನ್ನೆಲ್ಲವನ್ನೂ ಕೂಡ ರಕ್ಷಣೆ ಮಾಡಿಡಿ. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗಬಾರ್ದು. ಅಲ್ಲಿ ತನಕ ಈ ಶ್ರೀನಿವಾಸ್ ಹೋಗಬಾರ್ದು, ಸದನದಲ್ಲಿ ಪಾಲ್ಗೊಳ್ಳಬಾರ್ದು.
ಇವತ್ತು ವಿಶ್ವಾಸ ಮತಯಾಚನೆ ಇದೆಯಲ್ಲ, ಅದರಲ್ಲೂ ಕೂಡ ವೋಟ್ ಹಾಕಬಾರದು ಅಂತ ಕೋರ್ಟ್ ಹೇಳಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡಿ, ಗೆಲ್ಲೋ ತನಕ ಒಂದು ಸಂಗತಿ, ಈಗ ಗೆದ್ದಾದ ಮೇಲೆ ಇನ್ನೊಂದಿಷ್ಟು ಸಂಗತಿಗಳು. ನೋಡಿ, ಮೊದಲು ಒಂದೊಂದು ಎರಡೆರಡು ಶಾಸಕರನ್ನ ಹೊಂದಿರುವಂಥ ಪಾರ್ಟಿಗೂ ಕೂಡ ಇವರು ಬೇಡ್ಕೋಬೇಕಾಗಿತ್ತು ಅಂತ ಸ್ಥಿತಿ. ಆದರೆ ಕಾಲ ಹೆಂಗೆ ಬಂದುಬಿಡುತ್ತೆ ನೋಡಿ, ಹೆಂಗೆ ಒದಗಿಸಿ ಕೊಡುತ್ತೆ ನೋಡಿ. ಯಾಕಂದರೆ 30 ಶಾಸಕರು ADMKಯ ಶಾಸಕರು ಅವರು ಬೇರ್ಪಟ್ಟು ಬರ್ತಿರುವಂಥದ್ದು, ನಮ್ಮ ಬೆಂಬಲ ನಿಮಗಿದೆ ಅಂತ ಅವ್ರು ಘೋಷಣೆ ಮಾಡಿರುವಂಥದ್ದು. ನೋಡ್ತಾ ನೋಡ್ತಾ ಇವ್ರದ್ದು 150 151ಕ್ಕೆ ಬಂದು ನಿಂತಿರುವಂಥದ್ದು. ಇದು ಸಾಮಾನ್ಯ ಸಂಗತಿ ಅಲ್ಲ ನನಗನ್ನಿಸುತ್ತೆ. ಇದೇನು ದೊಡ್ಡ ಅಗ್ನಿ ಪರೀಕ್ಷೆ ಅಲ್ಲ, ಇದರಲ್ಲಿ ಭಾಳ ಸುಲಭವಾಗಿ ಇವರು ಪಾಸ್ ಆಗಿಬಿಡ್ತಾರೆ ಅಂತ ಏನಂತೀರಿ? ಹೌದು ರಂಗನಾಥ್, ಇವತ್ತು ವಿಜಯ್ ಅವರು ಬಹುಮತವನ್ನ ವಿಧಾನಸಭೆಯಲ್ಲಿ ಸಾಬೀತು ಮಾಡಬೇಕಾಗಿದೆ. ರಾಜ್ಯಪಾಲರ ನಿರ್ದೇಶನದಂತೆ ಇವತ್ತು ಸಂಜೆ ಒಳಗಾಗಿ ಅವರು ಬಹುಮತವನ್ನ ಸಾಬೀತು ಮಾಡಬೇಕಾಗಿದೆ. ಬಹು ಮುಖ್ಯವಾಗಿ 120 ಶಾಸಕರ ಬೆಂಬಲ ಈಗ ವಿಜಯ್ ಅವರ ನೇತೃತ್ವದ TVK ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರುವಂತಹದ್ದು. ಈಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ, VCK ಪಕ್ಷ ಮತ್ತೆ ಎಡಪಕ್ಷಗಳು ಬೆಂಬಲ ಕೊಟ್ಟಿರೋದ್ರಿಂದ ವಿಜಯ್ ಅವರಿಗೆ ಯಾವುದೇ ರೀತಿಯಾದಂತಹ ಸಂಖ್ಯಾಬಲದಲ್ಲಿ ಕಡಿಮೆ ಆಗೋದಿಲ್ಲ, ಮ್ಯಾಜಿಕ್ ನಂಬರ್ ತಲುಪೋದಲ್ಲಿ ಕಡಿಮೆ ಆಗೋದಿಲ್ಲ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗಿರುವಂತಹದ್ದು. ಆದ್ರೆ ಇದ್ರ ಮಧ್ಯೆ ಕೂಡ ಇಲ್ಲಿ ಎರಡು ಪಕ್ಷಗಳ ಒಂದು ಭವಿಷ್ಯ ಈ ಒಂದು ಫ್ಲೋರ್ ಟೆಸ್ಟ್ ಅಲ್ಲಿ ನಿಂತಿರುವಂತಹದ್ದು. ಬಹು ಮುಖ್ಯವಾಗಿ AIADMK ಒಂದು ಬಣ, ಷಣ್ಮುಗಂ ಅವರ ಬಣ TVK ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದೆ. ಒಂದ್ ವೇಳೆ 31ಕ್ಕೂ ಹೆಚ್ಚು ಶಾಸಕರು TVK ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾದಲ್ಲಿ ಸ್ಪಷ್ಟವಾಗಿ AIADMK ಇಬ್ಬಾಗ ಆದಂಗಾಗುತ್ತೆ. ಮತ್ತೆ ಅವರು ಮುಂದೆ ಎಕ್ಸ್ಟೆಂಟ್ ಆಗಿ ಏನಾದರೂ ಇಡೀ ಪಕ್ಷವನ್ನೇ ಮರ್ಜ್ ಮಾಡಬೇಕು ಅಂತಂದ್ರೆ 31 MLAಗಳು TVK ಪಕ್ಷಕ್ಕೆ ಹೋದ್ರೆ ಸಾಕು, ಇಡೀ ಪಕ್ಷವೇ ಮರ್ಜ್ ಆದಂಗ ಆಗುತ್ತೆ. ಹಾಗಾಗಿ AIADMK ಅಸ್ತಿತ್ವವೇ ಉಳಿಯೋದಿಲ್ಲ. ಮತ್ತೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವವನ್ನು ಕೂಡ ಈ ಬಣ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತಿನ ಫ್ಲೋರ್ ಟೆಸ್ಟ್ ನಲ್ಲಿ 30ಕ್ಕೂ ಹೆಚ್ಚು ಶಾಸಕರೇನಾದರೂ TVK ಪಕ್ಷವನ್ನ ಬೆಂಬಲಿಸಿದ್ರೆ, TVK ಸರ್ಕಾರವನ್ನ ಬೆಂಬಲಿಸಿದ್ರೆ AIADMK ಅಸ್ತಿತ್ವ ಉಳಿಯೋದಿಲ್ಲ ಅನ್ನುವಂತಹ ಭಯ ಕೂಡ ಈಗ AIADMK ಕಾರ್ಯಕರ್ತರಲ್ಲಿರುವಂತಹದ್ದು, ನಾಯಕರಲ್ಲಿರುವಂತಹದ್ದು. ಹೀಗಾಗಿ ಒಂದು ಈ ಕಡೆ ಆದ್ರೆ ಇನ್ನೊಂದು ಕಡೆ MMK ಪಕ್ಷ ಕೂಡ ಈಗ ಸಂಪೂರ್ಣವಾಗಿ ಒಂದೇ ಸ್ಥಾನವನ್ನ ಗೆದ್ದಿರುವಂತಹದ್ದು. ಆ ಕ್ಷೇತ್ರ ಆ ಒಂದು ಸ್ಥಾನವನ್ನು ಕೂಡ ಈಗ TVKಗೆ ಬೆಂಬಲ ಕೊಡ್ತೀವಿ ಅನ್ನುವಂತಹ ಶಾಸಕ ಹೇಳಿರೋದ್ರಿಂದ ಆ ಪಕ್ಷ TTV ದಿನಕರನ್, ಆ ಪಕ್ಷದ ನಾಯಕ ಏನಿದ್ದಾರೆ, ಅವರು ಆ ಒಂದು ಇದ್ದಂತ MLA ಅನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆ ಪಕ್ಷವು ಕೂಡ ವಿಧಾನಸಭೆಯಲ್ಲಿ ಯಾವುದೇ ರೀತಿಯಂತ ಪ್ರತಿನಿಧಿಗಳನ್ನ ಕೂಡ ಹೊಂದಿಲ್ಲ. ಇನ್ನು ಬಹುಮುಖ್ಯವಾಗಿ DMK ಏನ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. DMK ಈ ಒಂದು ಫ್ಲೋರ್ ಟೆಸ್ಟ್ ನಲ್ಲಿ ಭಾಗಿನೇ ಆಗೋದಿಲ್ಲ ಅನ್ನುವಂಥದ್ದು, ಬಾಯ್ಕಾಟ್ ಮಾಡ್ತಿದೆ, ಅಂದ್ರೆ ವಾಕೌಟ್ ಮಾಡ್ತಿದೆ, ಈ ಒಂದು ಫ್ಲೋರ್ ಟೆಸ್ಟ್ ನಲ್ಲಿ ಭಾಗಿನೇ ಆಗ್ತಿಲ್ಲ ಅನ್ನುವಂಥ. ಯಾಕಂದ್ರೆ DMK ಒಳಗೂ ಎಲ್ಲ ಒಂದ್ ಕಡೆ ಆತಂಕ ಇರ್ಬೋದು, ಅಲ್ಲಿ ಒಂದ್ ವೇಳೆ ಕ್ರಾಸ್ ವೋಟಿಂಗ್ ಆದ್ರೆ ಅದು ಕೂಡ ಭಯ ಇರೋದ್ರಿಂದ ತನ್ನ ಎಲ್ಲ 59 ಶಾಸಕರು ಕೂಡ ಫ್ಲೋರ್ ಟೆಸ್ಟಿಂಗ್ ವೇಳೆ ಹಾಜರೇ ಆಗೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಈಗ DMK ಬಂದಿದೆ ಅನ್ನುವಂತಹದ್ದು. ಒಂದ್ ವೇಳೆ AIADMK ಅವರು ಹಾಜರಾದ್ರೂ ಕೂಡ ಅವರು ಮತ ಹಾಕುವಂತಹ ಸಂದರ್ಭ ಬರೋದಿಲ್ಲ. ಹಾಗಾಗಿ ಪಕ್ಷವೇ ಡಿವೈಡ್ ಆಗುವಂತಹ ಸಂದರ್ಭ ಬರೋದಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಈಗ ಒಂದ್ ವೇಳೆ ಕ್ರೂಷಿಯಲ್ ಆಯ್ತು, ವಿಜಯ್ ಅವರಿಗೆ ಒಂದ್ 2-3 ಸ್ಥಾನಗಳು ಕಡಿಮೆ ಬರ್ತವೆ, AIADMK ಬೆಂಬಲ ಕೊಡಬೇಕು ಅಂತಂದ್ರೆ ಅವರು 30 ಶಾಸಕರು ಬೆಂಬಲ ಕೊಡುವಂತ ಅಗತ್ಯ ಇದೆ. ಈಗ DMKನೇ ಹಾಜರಾಗೋದಿಲ್ಲ ಅಂತಂದ್ರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಗುತ್ತೆ, ಮತ್ತೆ ಯಾವುದೇ ರೀತಿಯಂತ ಮತಕ್ಕೆ ಹಾಕುವಂತಹ ಪ್ರಮೇಯ ಬರೋದಿಲ್ಲ. ವಿಜಯ್ ಅವರು ಈಸಿಯಾಗಿ ಸರ್ಕಾರವನ್ನ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.